ಎಲ್ಲರಿಗೂ ನಮಸ್ಕಾರ. ದಿನಾಂಕ 13/7/2026 ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೂಟಗುಂಡಿ ಗ್ರಾಮದಲ್ಲಿ ಒಂದು ಕಳ್ಳತನ ಪ್ರಕರಣ ನಡೆದಿರುತ್ತದೆ. ಈ ಕಳ್ಳತನ ಪ್ರಕರಣದಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 244/2026 ಕಲಂ 305 ಮತ್ತು 331 ಸಬ್ಸೆಕ್ಷನ್ 3 ಅಡಿಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆಯನ್ನು ಕೈಗೊಂಡಿರುತ್ತದೆ. ಈ ಸದರಿ ಪ್ರಕರಣದಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯ ಉಪ ಪೊಲೀಸ್ ನಿರೀಕ್ಷಕರಾದಂತಹ ಶ್ರೀಯುತ ಪ್ರಮೋದ್ ಎಲಿಗಾರ್ ಅವರ ನೇತೃತ್ವದಲ್ಲಿ ಹಾಗೂ ಇವರ ಜೊತೆಗೆ ಇಮಾಮ್ನವರ್ ASI ರವರು ಹಾಗೂ ಕ್ರೈಮ್ ಸಿಬ್ಬಂದಿಗಳಾದಂತಹ ಶ್ರೀ ಚೇತನ್ ಉದ್ನಿ, ಚಿಪ್ಪಲ್ಕಟ್ಟಿ, MK ಗಿಡಿಗಿಡಿ, MB ಗಿಡಿಗಿರಿ, NS ಬಡಬಡೆ, ಔರಾದಿ ಹಾಗೂ ಮಾದಿನ್ನಿ ಇವರ ಎಲ್ಲರ ಒಂದು ತಂಡ ಶೀಘ್ರವಾಗಿ ಒಂದೇ ದಿನದಲ್ಲಿ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ಎಲ್ಲ ವೈಜ್ಞಾನಿಕ ವಿಧಾನಗಳಿಂದ ಆರೋಪಿ ಈ ಕೃತ್ಯವನ್ನು ಎಸಗಿರೋ ಬಗ್ಗೆ ನಾವು ಕನ್ಫರ್ಮ್ ಮಾಡಿಕೊಂಡು ಆರೋಪಿಯನ್ನ ದಸ್ತಗಿರಿ ಮಾಡಿ ಈ ಸದರಿ ಕಳ್ಳತನ ಪ್ರಕರಣದಲ್ಲಿ ಕಳೆದು ಹೋದಂತ ಮಾಲಣ್ಣ ಸುಮಾರು 57 ಗ್ರಾಮ್ ಬಂಗಾರದ ಆಭರಣಗಳನ್ನ ಇಂಟ್ಯಾಕ್ಟ್ ರಿಕವರಿ ಮಾಡಿಕೊಂಡಿರ್ತಾರೆ. ಇದು ಬೈಲಹೊಂಗಲ ಅಪರಾಧ ಪತ್ತೆಯಲ್ಲಿ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಂಟ್ಯಾಕ್ಟ್ ಮಾಲನ್ನ ರಿಕವರ್ ಮಾಡಿರ್ತಕ್ಕಂಥದ್ದು ಇದು ಒಂದು ಪ್ರಥಮ ಪ್ರಕರಣ ಆಗಿರ್ತದೆ. ಈ ಪ್ರಕರಣದಲ್ಲಿ ಬಹಳ ಉತ್ಸುಕತೆಯಿಂದ ಬಹಳಷ್ಟು ತಮ್ಮ ಶ್ರಮವನ್ನು ವಹಿಸಿ ಕ್ರೈಮ್ ಸಿಬ್ಬಂದಿಗಳು ಹಾಗೂ ಪ್ರಮೋದ್ ಎಲಿಗಾರ್ ಅವರು ಕರ್ತವ್ಯ ನಿರ್ವಹಿಸಿರ್ತಾರೆ. ಅವರ ಎಲ್ಲ ತಂಡಕ್ಕೆ ನಾವು ಹಾಗೂ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು, ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸಿರ್ತಾರೆ. ಇದೇ ರೀತಿ ಎಲ್ಲ ಪ್ರಕರಣಗಳು ಮುಂದೆ ಇರ್ತಕ್ಕಂಥ ಪ್ರಕರಣಗಳನ್ನ ಡಿಟೆಕ್ಟ್ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಹಾಗೂ ಸಾರ್ವಜನಿಕರು ಕೂಡ ತಾವು ಬೆಲೆ ಬಾಳುವ ಆಭರಣಗಳನ್ನು ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ್ರೆ ಕೂಡ ತಮ್ಮ ಜೊತೆಗೆ ಒಯ್ಯೋದು ಉತ್ತಮವಾಗ್ತದೆ. ಇಲ್ಲ ಅಂತಂದ್ರೆ ಕಳ್ಳತನ ಪ್ರಕರಣಗಳು ಅಡಿಗೆ ಅವರು ಸಿಕ್ಕಾಕಿ ತೊಂದರೆಗಳನ್ನ ಅನುಭವಿಸ್ತಾರೆ. ಹಾಗೂ ನಮ್ದು ಬಿಟ್ಟು ಹೋಗ್ಬೇಕಾದ್ರೆ, ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಬೀಟ್ ಸಿಬ್ಬಂದಿ ಇರ್ತಾರೆ, ಅವ್ರ ಗಮನಕ್ಕೆ ತಂದ್ರೆ ನಮ್ಗೆ ಪೊಲೀಸ್ ಕಡೆ ನಿಗಾ ವಹಿಸಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಈ ಹೊರಗಡೆ ಎಲ್ಲರಿಗೆ ಕಾಣೋ ತರ ಕೀ ಹಾಕೋ ಬದಲು ಸೆಂಟ್ರಲೈಸ್ ಲಾಕಿಂಗ್ ಸಿಸ್ಟಮ್ ಅನ್ನು ಉಪಯೋಗ ಮಾಡ್ಕೊಳ್ಳಿ ಮತ್ತು CCTV ಹಾಕ್ಲಿ ಅಂತಂದು ನಾನು ಅವರಿಗೆ ಸಜೆಷನ್ ಮಾಡ್ತೇವೆ.